ಟಾಪ್ 10 ನಲ್ಲಿ ಮೊದಲನೇ ನೋಡೋದಾದ್ರೆ ಮಧ್ಯಪ್ರದೇಶ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ ಪ್ರಮಾಣ 2% ಇಳಿಕೆ ಆಗಿದೆ. ಬಿಜೆಪಿ ಒಂದೇ ಏರಿಕೆ ಆಗಿದೆ. ಸೊ ಬಿಜೆಪಿ ಬರೋಬ್ಬರಿ ಅಲ್ಲಿ ಒಂದಿಷ್ಟು 59.28% ಮತವನ್ನು ಪಡ್ಕೊಂಡಿದ್ದಾರಂತೆ. ಬಟ್ ಇಂಪಾರ್ಟೆಂಟ್ ಏನು ಅಂದ್ರೆ 29 ಕ್ಷೇತ್ರಗಳಲ್ಲಿ ನೋಟಾಗಿ 5.5 ಲಕ್ಷ ಮತಗಳು ಬಿದ್ದಿವೆ ಅಂತ ನೋಟಾಗಿ. ಬೆಂಗಳೂರು ಗ್ರಾಮಾಂತರ ಉಪಚುನಾವಣೆಯಲ್ಲಿ ಡಿಕೆ ಸುರೇಶ್ ಅವರು ಸೋತಿರುವಂತಹ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತರು. ಈಗ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡಬಹುದು ಅನ್ನೋ ಸುದ್ದಿಗೆ ಬಾಲಕೃಷ್ಣ ಅವರು ಮಾತನಾಡಿ ಅದು ಹೈಕಮಾಂಡ್ಗೆ ಬಿಟ್ಟ ವಿಚಾರ, ಆದರೆ ಉಪಚುನಾವಣೆಯಲ್ಲಿ ಚನ್ನಪಟ್ಟಣ ನಾವೇ ಗೆಲ್ಲೋದು ಅಂತ ಹೇಳ್ಕೊಂಡಿದ್ದಾರೆ. ಒಡಿಶಾ ಅಸೆಂಬ್ಲಿ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ನವೀನ್ ಪಟ್ನಾಯಕ್ ಅವರು ರಾಜೀನಾಮೆ ಕೊಟ್ಟರು, ಸೋತ್ರಲ್ವಾ ಅದಕ್ಕೆ. ಸೊ ಹಾಗಾಗಿ ಈಗ ಒಂದಿಷ್ಟು ಸಿಎಂ ರೇಸ್ನಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬಟ್ ಅವರೆಲ್ಲ MP ಆಗಿ ಆಯ್ಕೆ ಆಗಿಬಿಟ್ಟಿದ್ದಾರೆ. ಯಾರು ಬೇಕು ಅಂದ್ರೆ ಹೊಸಬರನ್ನು ಹುಡುಕ್ತಾ ಇದ್ದಾರೆ. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಜೈಲು ಸೇರಿರುವ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ನ್ಯಾಯಾಂಗ ಬಂಧನ ಮುಂದುವರೆದಿದೆ. ಮಧ್ಯಂತರ ಜಾಮೀನು ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ಜೂನ್ 19ರವರೆಗೆ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಿದ್ದಾರೆ. ವಿಜಯಪುರ ಲೋಕಸಭೆ ಚುನಾವಣೆಯಲ್ಲಿ ರಾಜು ಅಲ್ಗೂರ್ ಅವರು ಸೋತ್ರಲ್ಲ, ಅದಕ್ಕೆ ಪಾಪ ಈಗ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಅವರ ವಿಜಯಪುರದ ಕಚೇರಿಯಲ್ಲೆಲ್ಲ ಕೂತ್ಕೊಂಡು ಕಣ್ಣೀರು ಹಾಕಿದ್ದಾರೆ ಬೇಸರದಲ್ಲಿ. ರೇವ್ ಪಾರ್ಟಿಯಲ್ಲಿ ಡ್ರಗ್ಸ್ ಸೇವನೆ ಮಾಡಿದ ಆರೋಪದ ಮೇಲೆ ಅರೆಸ್ಟ್ ಆಗಿರುವಂತಹ ತೆಲುಗು ನಟಿ ಹೇಮಾರನ್ನ 1 ದಿನದ ಮಟ್ಟಿಗೆ ಸಿಸಿಬಿ ಕಸ್ಟಡಿಗೆ ಆನೇಕಲ್ ಕೋರ್ಟ್ ಕೊಟ್ಟಿದೆ. ಇವತ್ತು ಕೂಡ ಮಾಧ್ಯಮಗಳ ವಿರುದ್ಧ ಗರಂ ಆಗಿದ್ದಾರೆ. ಸೊ ನಿನ್ನೆ ಎಲ್ಲ ಶೇರ್ ಮಾರ್ಕೆಟ್ ಬಿದ್ದೋಗಿತ್ತು. 31 ಲಕ್ಷ ಕೋಟಿ ಏನೋ ಲಾಸ್ ಆಗಿತ್ತು. ಈಗ 74,000 ಮಾರ್ಕ್ ಜಾಸ್ತಿ ಆಗಿದೆ ಇದು ಸೆನ್ಸೆಕ್ಸ್. ಸೊ ನಿಫ್ಟಿ ಕೂಡ 22,600 ಮೇಲ್ಪಟ್ಟ ಅಂಶಗಳಿಂದ ದಿನದ ವಹಿವಾಟನ್ನು ಮುಗಿಸ್ಕೊಂಡಿದೆ. ಚೆನ್ನಾಗಿದೆ. ಉಡುಪಿಯ ಪರಂಪಳ್ಳಿಯಲ್ಲಿ ಶಾಲಾ ಬಸ್ ಚಾಲಕ ಚಲಾಯಿಸುತ್ತಿರುವಾಗಲೇ ಹೃದಯಾಘಾತ ಆಯಿತು. ಅವರ ಸಮಯ ಪ್ರಜ್ಞೆಯಿಂದಾಗಿ 10 ಮಕ್ಕಳ ಪ್ರಾಣ ಉಳ್ಕೊಳ್ತು. ಈಗ ಸದ್ಯ ಆ ಚಾಲಕನನ್ನು ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಒಂಚೂರು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಏರ್ ಇಂಡಿಯಾ ವಿಮಾನ ಹಾರಾಟ ರದ್ದಾಯಿತು. ಹೈದರಾಬಾದ್ ಏರ್ಪೋರ್ಟ್ನಲ್ಲಿ ಆಗಿರೋದಿದು. ಸೊ ಕೇರಳದ ಪ್ರಯಾಣಿಕರೆಲ್ಲ ಏರ್ಪೋರ್ಟ್ನಲ್ಲಿ ಪ್ರತಿಭಟನೆ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಕಾರಣ ಗೋವಾಗೆ ಹೋಗಬೇಕಾಗಿತ್ತು, ಕ್ಯಾನ್ಸಲ್ ಆಗಿದೆ. ರಸ್ತೆ ಬದಿಯ ಫುಟ್ಪಾತ್ ಮೇಲೆ ದಿನಗಟ್ಟಲೆ ನಿಲ್ಲಿಸುವಂತಹ ವಾಹನಗಳನ್ನ ಬೆಂಗಳೂರು ಪೊಲೀಸರು ಜಪ್ತಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಜಪ್ತಿ ಮಾಡಿದ ವಾಹನಗಳನ್ನ ಬಿಡಿಸ್ಕೊಳ್ಳಿಲ್ಲ ಅಂದ್ರೆ ಹರಾಜಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸದ್ಯ ದಂಡ ಕಟ್ಟಿ ಬಿಡಿಸ್ಕೋಬೇಕಾಗಿದೆ.